ಧಾರಿಯಾದಂತಹ ಕೃಷ್ಣನನ್ನ ವೀರ ಭಕ್ತಿಯಿಂದ ಸ್ತುತಿಸುವಂತಹ ಸಂದರ್ಭ. ಶ್ರೀ ಮನೋಹರ ಸ್ವಾಮಿ ಪರಾಕು ಯಕ್ಷಗಾನ ಸಾಹಿತ್ಯ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಪದ್ಯ ಇದು. ಕಾನಡ ಮತ್ತೆ ಅಠಾಣ ಈ ಎರಡೂ ರಾಗಗಳ ಸಮನ್ವಯದಿಂದ ಈ ಹಾಡನ್ನ ಇಬ್ಬರು ಹಿರಿಯ ಭಾಗವತರು ಈಗ ಅನಾವರಣ ಮಾಡುತ್ತಾರೆ. ಮೊದಲು ಭಾಮಿನಿ ಹಾಡ್ತೀರ? ಹೌದು. ಮೊದಲ ಭಾಮಿನಿಗೆ ಕಾನಡವನ್ನು ಬಳಸಿ, ಅಠಾಣವನ್ನು ಬಳಸಿ, ಆಮೇಲೆ ತಾಳಬದ್ಧವಾದ ಶ್ರೀ ಮನೋಹರಕ್ಕೆ ಕಾನಡವನ್ನು ಬಳಸ್ತಾರೆ. ಆ ವೇದ, ಆ ಶಬ್ದ ಚಿತ್ರಗಳ ಮೂಲಕ ಭೀಷ್ಮ ಹೇಗೆ ಕೃಷ್ಣನ ಮೃದು ಗರವ ಪಿಡಿದ, ಅದು ಕಣ್ಣಿಗೆ ಕಟ್ಟುವ ಹಾಗಿದೆ. ದೃಶ್ಯವನ್ನು ನಾವಿಲ್ಲಿ ನೋಡದೇ ಇರಬಹುದು, ಆದರೆ ಆ ರಾಗವನ್ನು ಬಳಸುವುದರ ಮೂಲಕ ಭೀಷ್ಮ ಹೇಗೆ ಕೃಷ್ಣನ ಮೃದುಕರವನ್ನು ಬಿಡಿದ ಅನ್ನುವುದನ್ನು ಆ ರಾಗ ವಿಸ್ತಾರ ನಮಗೆ ಕಣ್ಣಿಗೆ ಕಟ್ಟುತ್ತದೆ. ಅನಂತರ ಆ ತಾಳಬಂಧದ ಮೂಲಕ ಶ್ರೀ ಮನೋಹರನನ್ನ ಸ್ತುತಿಸುವ ಸೌಂದರ್ಯವು ಕೂಡ ಈ ಎರಡು ರಾಗಗಳ ಮೂಲಕ ಪ್ರಕಟ ಆಗುತ್ತದೆ. ಆ ಎರಡೂ ರಾಗಗಳು ಈ ವೀರಭಕ್ತಿಯನ್ನ ಪ್ರಕಟಿಸುವುದಕ್ಕೆ ತುಂಬಾ ಸೂಕ್ತವಾಗಿದೆ ಎನ್ನುವುದನ್ನು ನಾವೀಗ ನೋಡು. ಹರಿಯ ಖಾತಿಯ ತಡೆವರಾರು, ಹರಿಯ ಖಾತಿಯ ತಡೆವರಾರು, ಎಂದೆರಡು ಬಲ ಬೆರಲಾಗಿ ಎರಡು ಬಲ ಬೆರಲಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು, ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ನುರಿದವನದಾವಾಗ್ರಿ ನುರಿದವನದಾವಾಗ್ರಿ ಲಕ್ಷ್ಮೀವರ ಮುಕುಂದ ಮುರಾರಿ, ಲಕ್ಷ್ಮೀವರ ಮುಕುಂದ ಮುರಾರಿ, ಜಯವೆನುದ ಮಗುಳೆದ ಚುದನ ಮೃದು ಕರವ ಹಿಡಿದೆಂದ ಶ್ರೀ ಮನೋಹರ ಸ್ವಾಮಿ ಪರಾಕು, ಶ್ರೀ ಮನೋಹರ ಸ್ವಾಮಿ ಪರಾಕು, ಪ್ರೇಮದೋ ಎನ್ನಯ ಮಾತನಾಲಿಸಬೇಕು, ಪ್ರೇಮದೋ ಎನ್ನಯ ಮಾತನಾಲಿಸಬೇಕು, ಶ್ರೀ ಮನೋಹರ ಸ್ವಾಮಿ. ಎನ್ನಯ ಕಂಠವ ಕಡೆಯಲು ಚಕ್ರವ, ಎನ್ನಯ
ಸೇವಕ ಜಯವ ಬಾಲಿವ ಲೋಕವನ್ನು ರಕ್ಷಿವ ದೇವ ನಹುದೋ ಲೋಕವನ್ನು ರಕ್ಷಿವ ದೇವ ನಹುದೋ ಲೋಕವನ್ನು